ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಕುಮಾರ್. ಇವತ್ತು 20ನೇ ಫೆಬ್ರವರಿ 2024. ಈ ಮೆಸೇಜ್ ಹೋಗ್ತಾ ಇರೋದು ಕನ್ವಾ ಹೂಡಿಕೆದಾರರಿಗೆ. ಒಂದಷ್ಟು ಆ, ಒಂದಷ್ಟು ಕೆಲಸ ಆಯ್ತು, ಒಂದಷ್ಟು ಕೆಲಸ ಆಗಿಲ್ಲ. ಫಸ್ಟ್ ಆಫ್ ಆಲ್ ಗುಡ್ ನ್ಯೂಸ್ ಏನಂದ್ರೆ ನಮ್ದು ಒಂದು PL ಅಲ್ಲಿ ಕಂಟೆಂಪ್ಟ್ ಹಾಕಿದ್ವಿ, ಯಾಕಂದ್ರೆ ಅವರು ಸಾಫ್ಟ್ವೇರ್ ಡೆವಲಪ್ ಮಾಡಿರ್ಲಿಲ್ಲ. ಸೊ 3 ಜನದ ಮೇಲೆ ಕಂಟೆಂಪ್ಟ್ ಹಾಕಿದ್ವಿ. ನಂಬರ್ 1 ಅಕ್ಯೂಸ್ಡ್ ಇದ್ರು ಸ್ಮಾರ್ಟ್ ಗವರ್ನೆನ್ಸ್ ಅವರು ಚೀಫ್ ಆಗಿದ್ರು, ಅವ್ರಿಗೆ ಆಕ್ಚುಲಿ ಕೋರ್ಟ್ ಆದೇಶ ಕೊಟ್ಟಿತ್ತು. ನಂಬರ್ 2 ಇದ್ದಿದ್ದು ಕನ್ವಾ ಕಾಂಪಿಟೆಂಟ್ ಅಥಾರಿಟಿ. ನಂಬರ್ 3 ಇದ್ದಿದ್ದು ಸ್ಪೆಷಲ್ ಆಫೀಸರು. ಅವರು ಒಂದು ಲೆಟರ್ ಬರೆದಿದ್ರು, ಏನು ಸಾಫ್ಟ್ವೇರ್ ಬೇಡ ಅನ್ಕೊಂಡೇನು. ಸೊ ಸ್ಪೆಷಲ್ ಆಫೀಸರ್ ಕಡೆಯಿಂದ ಒಬ್ರು ಲಾಯರು ಅವಾಗ ಬರ್ತಾ ಇದ್ರು. ಬಟ್ ಲಾಸ್ಟ್ 1 ವರ್ಷದಲ್ಲಿ ಒಂದಷ್ಟು ನಮ್ಮ ಕೇಸಲ್ಲಿ ಕನ್ವಾ ಕೇಸ್ಗಳಲ್ಲಿ ಯಾವ್ದ್ರಲ್ಲೂ ಏನು ಇದಾಗಿಲ್ಲ, ಎಚ್ಚರಿಕೆ ಏನೂ ಆಗಿಲ್ಲ, ಹಿಯರಿಂಗ್ ಏನೂ ಆಗಿರ್ಲಿಲ್ಲ. ಬಟ್ ಲಾಸ್ಟ್ ಹಿಯರಿಂಗ್ ಅಲ್ಲಿ 13ನೇ ತಾರೀಕು 13ನೇ ಫೆಬ್ರವರಿ, ಒಂದು ವಾರದ ಹಿಂದೆ, ಲಾಸ್ಟ್ ವೀಕ್ ಟ್ಯೂಸ್ಡೇ, ಅವತ್ತು ಒಂದು ಹೊಸಬ್ರು ಚೀಫ್ ಜಸ್ಟಿಸ್ ಆಗಿದ್ರು. 1 ತಿಂಗಳಿಗೆ ಮಾತ್ರ ಇದ್ರು, 1.5 ತಿಂಗಳಿಗೆ. ಬಟ್ ಅವ್ರು ಒಳ್ಳೆ ವೆರಿ ಡಿಸಿಪ್ಲಿನ್ ವೈಸ್ ಒಂದೊಂದು ನಮ್ದು 7-8 ಕೇಸ್ಗಳಿತ್ತು ಸೀರಿಯಲ್ ನಂಬರ್ 12 ಅಲ್ಲಿ, ಎಲ್ಲ ಒಂದೊಂದೇ ತಗೊಂಡ್ರು. ಅದರಲ್ಲಿ 629/22 ಕಂಟೆಂಪ್ಟ್ ಕೇಸ್ ಆಗಿತ್ತು. ಅದರಲ್ಲಿ ಅವರು ವೆರಿ ಸೀರಿಯಸ್ಲಿ ಗೌರ್ಮೆಂಟ್ ಲಾಯರ್ಸ್ ಕೇಳಿದ್ರು. ನಾನು ಹೇಳಿದೆ A1 A2 ಅವರು ರಿಪ್ಲೈನೇ ಮಾಡಿಲ್ಲ ಸರ್, ನೋಟಿಸ್ ಹೋಗಿತ್ತು, 1 ವರ್ಷ ಆಯ್ತು ರಿಪ್ಲೈ ಮಾಡಿಲ್ಲ. ಅಂದ್ರೆ ಏನು ಅವ್ರಿಗೆ ಅರೆಸ್ಟ್ ವಾರೆಂಟ್ ಕಳಿಸ್ಬೇಕಾ ಅಂತ ಕೇಳಿದಕ್ಕೆ ಸಮ್ ಗೌರ್ಮೆಂಟ್ ಲೇಡಿ ಶಿ ಇಸ್ ನೋ ಸರ್, ಐ ವಿಲ್ ಎನ್ಶೂರ್ ದಟ್ ಹಿ ರೆಸ್ಪಾನ್ಸ್ ಟು ದಿ ನೋಟಿಸ್ ಆರ್ ಏನೋ ಒಂದು ಅವ್ರ ಕಡೆಯಿಂದ ಏನೋ ಬರುತ್ತೆ. ಅಷ್ಟೊತ್ತು ನಮ್ಮ ಸ್ಪೆಷಲ್ ಆಫೀಸರ್ ಲಾಯರು ಅವರು ಇಲ್ಲ ಸರ್, A2 ನಾನು ತಗೊಂತೀನಿ ಅಂದ್ಬಿಟ್ಟು ಹಿ ಹಸ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ಆಫ್ ಇನ್ಫಾರ್ಮಿಂಗ್ ದಿ ಕಾಂಪಿಟೆಂಟ್ ಅಥಾರಿಟಿ ಆಫ್ ಕನ್ವಾ ಟು ರೆಸ್ಪಾಂಡ್ ಟು ದಟ್ ಸಾಫ್ಟ್ವೇರ್ ಹಾಕಾಗಿಲ್ಲ ಅಂತ. ಈ ಸಾಫ್ಟ್ವೇರ್ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಂದ್ರೆ, ಕನ್ವಾ ಅವ್ರ ಹೂಡಿಕೆದಾರದ್ದು 1 ವರ್ಷ 2 ತಿಂಗಳು 3 ತಿಂಗಳು ಆಗ್ತಾ ಬಂತು, 1.25 ವರ್ಷ ಆಗ್ತಾ ಬಂತು. ಬಟ್ ಅವ್ರದ್ದು ವೆರಿಫಿಕೇಶನ್ ಆಯ್ತೋ ಇಲ್ವೋ ಜನಕ್ಕೆ. ಲಾಸ್ಟ್ ಟೈಮ್ ನಾವು ನವೆಂಬರ್ ಅಲ್ಲಿ ಹೋದಾಗ ಎಲ್ಲರಿಗೂ SMS ಕಳಿಸಿ ಅಂತ ಹೇಳಿದಕ್ಕೆ 1 ವೀಕ್ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂದ್ರು. 2 ತಿಂಗಳಾಯ್ತು, ಏನು ಆನ್ಸರ್ ಬಂದಿಲ್ಲ. So we want to inform the court that my lord, they are supposed to have developed that software, and through that software informed everybody ಅವ್ರದ್ದು ಕ್ಲೇಮ್ಸ್ ಅಕ್ಸೆಪ್ಟ್ ಆಯ್ತಾ, ಕನ್ಫರ್ಮ್ ಆಯ್ತಾ ಇಲ್ವೋ ಅಂತ. ಬಟ್ ಅದ್ರ ಬಗ್ಗೆ ಏನೋ ಚರ್ಚೆ ಇಲ್ಲ ಅಂದ್ಬಿಟ್ಟು ಯು ವಾಂಟ್ ಟು ರೇಸ್ ದಿಸ್ ಇಶ್ಯೂ ಸೊ ದಟ್ ಅಟ್ ಲೀಸ್ಟ್ ವೆರಿಫಿಕೇಶನ್, ಕ್ರಾಸ್ ವೆರಿಫಿಕೇಶನ್, ನಿಮ್ಗೊಂದು ಯಾವ್ದೋ ಮೆಸೇಜ್ ಹೌದಾ ನಿಮ್ದು ಕ್ಲೇಮ್ಸ್ ಆಗಿದೆಯಲ್ವ ಅಂತ ಬರ್ಬೇಕಂತ. ಬೇಸಿಕ್ಲಿ ದಟ್ ಇಸ್ ಅ ಥಿಂಗ್. ಸಿಮಿಲರ್ಲಿ 512 ಅಲ್ಲಿ 514 ಅಲ್ಲೂ ಸರ್ ದೇ ಹ್ಯಾವ್ ನಾಟ್ ಸಬ್ಮಿಟೆಡ್ ಕ್ಲಿಯರ್ ಸ್ಟೇಟಸ್ ರಿಪೋರ್ಟ್ ಅಂದಕ್ಕೆ ಅದೇನೋ ಆರ್ಡರ್ ಕೊಟ್ರು. ಆರ್ಡರ್ ಅಲ್ಲಿ ಅದೇ ರಿಫ್ಲೆಕ್ಟ್ ಆಗಿಲ್ಲ, ಬಟ್ ದ ಮೆಸೇಜ್ ಇಸ್ ಗಾನ್ ಟು ದೆಮ್ ದಟ್ ನೆಕ್ಸ್ಟ್ ಹಿಯರಿಂಗ್ ಐ ವಿಲ್ ಅಗೇನ್ ಇನ್ಸಿಸ್ಟ್ ಟು ದ ಕೋರ್ಟ್ ದಟ್ ಎಸ್ ಸರ್ ಇವ್ರು ಮಾಡ್ತಾ ಇಲ್ಲ ಅಂತ. ದಿಸ್ ಇಸ್ ಅಬೌಟ್ ದ PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅದರಲ್ಲೇ ಕನ್ವಾದು ಇನ್ನೊಂದು ಕೇಸ್ ಇತ್ತು 8746 ಅಂತ. ಅದು ಮೋಸ್ಟ್ಲಿ ಇನ್ನೊಂದು ಅಸೋಸಿಯೇಷನ್ ಅವ್ರು ಮಾಡಿದ್ರು. ಅವ್ರ ವಕೀಲರಿಗೆ ಕರೆದಾಗ ಅವರು ರೆಸ್ಪಾಂಡ್ ಮಾಡಿಲ್ಲ. ಸೊ ಆರ್ಡರ್ ಇದ್ರ ಜೊತೆ ನಾನು ಕಳಿಸ್ತಾ ಇದ್ದೀನಿ, ಕೋರ್ಟ್ ಆರ್ಡರ್ ಕಾಪಿ. ಅದರಲ್ಲಿ ನೋ ಬಡಿ ಇಸ್ ಅಪಿಯರ್ಡ್ ಅಂತ ಬರೆದಿದೆ. ಸೊ ಬೇಸಿಕ್ಲಿ ಏನಾಗಿದೆ ಅಂದ್ರೆ ನಮ್ಮ PIL ಏನೋ ಸಮಥಿಂಗ್ ಕಂಟೆಂಪ್ಟ್ ಇಂದ ಒಂದಷ್ಟು ಆಗೋ ತರ ಇದೆ. ಬಟ್ ಏನಕ್ಕೂ ನಾವು ಒಂದೊಂದು ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕ್ಬೇಕಾಗತ್ತೆ, ನಮ್ಗೆ ಇದ್ ಮಾಡ್ತಿಲ್ಲ ಅದ್ ಮಾಡ್ತಿಲ್ಲ ಅಂತ. ಯಾಕಂದ್ರೆ PIL ಅಲ್ಲಿ ನಾವು ತುಂಬಾ ಪ್ರೇಯರ್ಸ್ಗಳು ಕೇಳಕ್ ಆಗಲ್ಲ. ಹೊಸದಾಗಿ ಇವಾಗ ಕ್ಲೇಮ್ ತಗೊಂಡ್ ಆದ್ಮೇಲೆ ಅವಾಗ ನಾವು PIL ಹಾಕಿದಾಗ ಬರೀ ಸೌಹಾರ್ದಕ್ಕೆ ಸಿಕ್ಕತ್ತೆ, ಬೇರೆಯವ್ರು ಸಿಕ್ಕಲ್ಲ. ಸೊ ಅವ್ರ ಮೇನ್ ಫೋಕಸ್ ಆನ್ ದ ಪ್ರೇಯರ್ ವಾಸ್ ಎಲ್ರಿಗೂ ಸೇರಿಸಿ ಎಲ್ರಿಗೂ ಕೂಡಿಸಿ ಅಂತ ಹೇಳಿದ್ವಿ. ಈಗ ಸರ್ ಇವ್ರು ತಗೊಂಡಿದ್ದಾರೆ, ಪ್ರಾಪರ್ಟಿ ಸೇಲ್ ಮಾಡೋದಕ್ಕೆ ಆದೇಶ ಬಂದಿದೆ. ಆಕ್ಚುಲಿ ಅಬೌಟ್ ದಿ ಆದೇಶ ಬಗ್ಗೆ ರೀಸೆಂಟ್ ಆಗಿ ಚೆಕ್ ಮಾಡಿದಾಗ 378 ಕೇಸಸ್ ಡಿಸ್ಪೋಸ್ ಆಗಿದೆ ಕನ್ವಾದು. ಅದರಲ್ಲಿ ಒಂದಷ್ಟು ಅಲೌ ಮಾಡಿದ್ದಾರೆ, ಒಂದಷ್ಟು ಇವ್ರು ವಿಡ್ರಾ ಮಾಡ್ಕೊಂಡಿದ್ದಾರೆ, ಇನ್ನೊಂದಷ್ಟು ವಿಡ್ರಾ ಮಾಡಾದ್ಮೇಲೆ ಇನ್ನೊಂದ್ಸರಿ ಹಾಕಿದ್ದಾರೆ, ಅದನ್ನು ಆದೇಶ ಬಂದಿದೆ. ಸೊ ಬೇಸಿಕಲಿ ಲಾಟ್ ಆಫ್ ಕೋರ್ಟ್ ಆರ್ಡರ್ಸ್ ಆರ್ ಕಮ್. ಸಿಮಿಲರ್ಲಿ ಹೈಕೋರ್ಟ್ ಅಲ್ಲಿ ಒಂದಷ್ಟು ಸ್ಟೇ ಆರ್ಡರ್ ಇದೆ. ಬಟ್ ಇಲ್ಲಿ 300 ಕೇಸ್ ಡೆಪಾಸಿಟ್ ಮಾಡಿದಾಗ 120 ಕೇಸ್ ಮೇಲೆ ಸ್ಟೇ ಆರ್ಡರ್ ಇದೆ. ಸೊ ಮೋರ್ ದೆನ್ ಹಾಫ್ ದಿ ಪ್ರಾಪರ್ಟೀಸ್ ವಿಚ್ ಹಸ್ ಬೀನ್ ಡೈರೆಕ್ಟೆಡ್ ಟು ಬಿ ಸೋಲ್ಡ್ ಮೇಡ್ ಅಬ್ಸಲ್ಯೂಟ್, ಅದು ನಮ್ಮ ಹತ್ರ ಇದೆ. ಸೊ ಎಲ್ರಿಗೂ ಏನ್ ವಿನಂತಿ ಅಂದ್ರೆ 2ನೇ ಮಾರ್ಚ್, ಇನ್ನೊಂದು 10-12 ಡೇಸ್ ಲೇಟರ್, 2nd ಮಾರ್ಚ್ ವಿ ವಿಲ್ ವಿಸಿಟ್ ವಿವಿ ಟವರ್ಸ್ ಅಲ್ಲಿ ಆಫೀಸರ್ ಅದು ಸ್ಪೆಷಲ್ ಆಫೀಸರ್ ಫಾರ್ KPID cases. All the competent authorities of all the companies report to him, or he is supposedly in charge of them it seems. So ಅಲ್ಲಿ ಹೋಗಿ ಅವ್ರಿಗೆ ನಮ್ದು ಪ್ರಾಪರ್ಟಿ ಸೇಲ್ ಮಾಡಾದ್ಮೇಲೆ ಕಾಂಪಿಟೆಂಟ್ ಅಥಾರಿಟೀಸ್ ಯಾಕೆ ಸೇಲ್ ಮಾಡ್ತಾ ಇಲ್ಲ ಅಂತ ಅವ್ರಿಗೊಂದು ಮೆಮೊರಾಂಡಮ್ ಕೊಡ್ತೀವಿ. ಹೆಂಗು ಎಲೆಕ್ಷನ್ ಬರ್ತಾ ಇದೆ, ವೆರಿ ಸೂನ್
ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ. ಸೊ ಬಿಫೋರ್ ದಟ್ ನಾವು ಪ್ರೊಟೆಸ್ಟ್ ಏನು ಮಾಡಂಗಿಲ್ಲ. ವಿಲ್ ಗೋ ಸಬ್ಮಿಟ್ ಮೆಮೊರಾಂಡಮ್. ಕನ್ವಾ ಹೂಡಿಕೆದಾರರು ಮಾತ್ರ ಅಲ್ಲ, ವಿಲ್ ಕಾಲ್ ಆಲ್ ದಿ ಅದರ್ ಕಂಪ್ನೀಸ್. ಸೊ ಎಷ್ಟು ಜಾಸ್ತಿ ಜನ ಇರ್ತಾರೋ, ಇನ್ನು 2-3 ತಿಂಗಳಲ್ಲಿ ಎಲೆಕ್ಷನ್ ಆಗತ್ತಿದೆ, ಅದ್ರ ಮೇಲೆ ಒಂದಷ್ಟು ಮೇ ಬಿ ವಿಲ್ ಗೆಟ್ ಸಮ್ ಪ್ರೆಷರ್ ಆನ್ ದೆಮ್ ಆನ್ ದಟ್. ಸೊ ಎಲ್ರಿಗೂ ವಿನಂತಿ ಏನಂದ್ರೆ, ದಯವಿಟ್ಟು ಮಿಸ್ ಮಾಡದೆ ಯಾವುದೇ ಅಸೋಸಿಯೇಷನ್ ಅಲ್ಲಿ ಇರಲಿ, ನೀವು ಬೇರೆಯವ್ರ ಜೊತೆ ಸೇರಿದ್ರು ಎಲ್ಲ ಸೇರಿ ಕನ್ವಾ ಹೂಡಿಕೆದಾರರು ಸೇರ್ಬಿಟ್ಟು ಸ್ಪೆಷಲ್ ಆಫೀಸರ್ಗೆ ಹೋಗ್ಬಿಟ್ಟು, ನೋಡಿ ಸರ್, ಕಾಂಪಿಟೆಂಟ್ ಅಥಾರಿಟಿ ಕ್ಲೇಮ್ಸ್ ತಗೊಂಡಿದ್ದಾರೆ, ಅದ್ರ ಬಗ್ಗೆ ನಮ್ಗೇನು ಕೊಟ್ಟಿಲ್ಲ, ಪ್ರಾಪರ್ಟಿ ಸೇಲ್ ಮಾಡಕ್ ಆದೇಶ ಬಂದಿದೆ, ಪಾರ್ಷಲ್ ರಿಫಂಡ್ ಕೊಡ್ಸಕ್ ಹೇಳಿ ಅಂತ ಒಂದು ಮೆಮೊರಾಂಡಮ್ ಕೊಡೋಣ. ಸೊ ದಟ್ ಈಸ್ ವಾಟ್ ಆಸ್ ಫಾರ್ ಆಸ್ ವಿ ಆರ್ ಕನ್ಸರ್ನ್. ದಿಸ್ ಇಸ್ ದ ಇನ್ಫಾರ್ಮೇಶನ್ ಸ್ಟೇಟಸ್ ಆಸ್ ಆಫ್ ನೌ. ಸೊ ಫಂಡಮೆಂಟಲಿ ಏನಾಗಿದೆ, ನಾವು 4 ವರ್ಷದಿಂದ ಸತತವಾಗಿ ಫೈಟ್ ಮಾಡಿಕೊಂಡು 3 ವರ್ಷದಿಂದ ನಮ್ಮ ಕೇಸ್ಗಳು ನಡೆಸ್ಕೊಂಡು, ಕಾಂಪಿಟೆಂಟ್ ಅಥಾರಿಟಿ ಬಂದ್ರು, ಎಲ್ಲಾಗೂ ಕೊಡ್ಬೇಕಲ್ಲ ಅಂದ್ರು. ಸೊ ಅ ಫ್ಯೂ ಆರ್ಡರ್ಸ್ ಹ್ಯಾವ್ ಕಮ್ ಥ್ರೂ ದ PIL, ಬಟ್ ರೀಫಂಡ್ ಬರೋದಕ್ಕೆ ನಾವು ಇನ್ನೊಂದಷ್ಟು ಸ್ಟ್ರಗಲ್ ಮಾಡ್ಬೇಕಂತ ಕಾಣುತ್ತೆ. MLA ಅವ್ರ ಹತ್ರ, ಸಾರಿ, ರೆವಿನ್ಯೂ ಮಿನಿಸ್ಟರ್ ಹತ್ರ ಹೋಗಿದ್ವಿ. ಅವರು ಏನೋ ಮಾಡಿದ್ರು ಇಲ್ವೋ, ಹೇಳಿದ್ರು ಇಲ್ವೋ ಗೊತ್ತಿಲ್ಲ. ಬಟ್ ಎಲೆಕ್ಷನ್ ಬಂದಿದೆ, ಇವಾಗ ವಿ ಕ್ಯಾನ್ ಅಗೇನ್ ಟ್ರೈ. ಬಟ್ ಬಿಫೋರ್ ಟ್ರೈಯಿಂಗ್ ಆನ್ 2nd March ವಿಲ್ ಗೋ ವಿಸಿಟ್ ದಿ ಸ್ಪೆಷಲ್ ಆಫೀಸರ್. ಅವರು ಇಲ್ಲ, ಬರಲ್ಲ, ಮಾಡಲ್ಲ ಅಂದಾಗ ವಿಲ್ ಟ್ರೈ ಟು ಸಿ. ಲಾಸ್ಟ್ ಟೈಮ್ ಪ್ರೊಟೆಸ್ಟ್ ಮಾಡಿ ನಾವು MS ಬಿಲ್ಡಿಂಗ್ ಹೋಗಿದ್ವಿ, ಅದೇ ತರ ಅವತ್ತು MS ಬಿಲ್ಡಿಂಗ್ ಹೋಗಿ ಟ್ರೈ ಮಾಡೋಣ. ಕೋಡ್ ಆಫ್ ಕಂಡಕ್ಟ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ವಿ ಆರ್ ಪಬ್ಲಿಕ್, ವಿ ಆರ್ ನಾಟ್ ಎನಿ ಪೊಲಿಟಿಕಲ್ ಪಾರ್ಟಿ, ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಪೊಲಿಟಿಕಲ್ ಅಜೆಂಡಾ. ನಮ್ಗೆ ಕಾಸು ಕೊಡ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಗವರ್ಮೆಂಟ್ ಆಫೀಸರ್ ಓಪನ್, ಕಾಂಪಿಟೆಂಟ್ ಅಥಾರಿಟೀಸ್ ಆಫೀಸರ್ ಓಪನ್, ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಆಫೀಸರ್ ಓಪನ್. ವಿ ಕ್ಯಾನ್ ಆಸ್ ವೆಲ್ ಗೋ ವಿಸಿಟ್ ದೆಮ್ ಅಂಡ್ ಸಿ ಹೌ ಬೆಸ್ಟ್ ದೇ ಕ್ಯಾನ್ ಡೂ ಸಮಥಿಂಗ್ ಫಾರ್ ಕನ್ವಾ ಅಂತ. ಇಷ್ಟೊಂದು ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ. ಸೊ ವಿನಂತಿ ಏನಂದ್ರೆ, 2ನೇ ಮಾರ್ಚ್ ದಯವಿಟ್ಟು ಎಲ್ಲರೂ ವಿವಿಟ್ ಅವರ್ಸ್ಗೆ 11-11:30 ಅಷ್ಟು ಟೈಮ್ ಕೊಡ್ತೀವಿ. ಐ ವಿಲ್ ಮೆಸೇಜ್, ಇನ್ನೊಂದ್ಸರಿ ಮೆಸೇಜ್ ಕಳಿಸ್ತೀನಿ. ನಮ್ಮ ಕಡೆಯಿಂದ ಒಂದಷ್ಟು ಫೋನ್ಗಳು ಹೋಗೋದು. ಸೊ ದಯವಿಟ್ಟು ಅವತ್ತು ಬರಲಿಕ್ಕೆ ಟೈಮ್ ತಗೊಳ್ಳಿ. ಟೈಮ್ ತಗೊಂಡು ಮೇಕ್ ಶ್ಯೂರ್ ಯು ಡೋಂಟ್ ಮಿಸ್ ಇಟ್ ಆನ್ ದಟ್ ಡೇ. ಇಲ್ಲಿದ್ದೀನಿ, ಅಲ್ಲಿದ್ದೀನಿ, ಹುಷಾರಿಲ್ಲ ಎಲ್ಲ ಮಾಡ್ಬಿಡಿ. ಊರಲ್ಲಿಲ್ಲ, ಬೇರೆ ಊರಿಂದ, ಮೈಸೂರಿಂದ ಒಂದಷ್ಟು ಜನ ಇದ್ದಾರೆ, ದಯವಿಟ್ಟು ಬನ್ನಿ. ಮೀಡಿಯಾಗೂ ಕರೆಸ್ತೀನಿ, ಸರಿ, ಮೈಸೂರಿಂದ ಬಂದಿದೆ ಅಂತ ಹೇಳೋದಕ್ಕೆ ಈಸಿ ಇರ್ತದೆ. ಲಾಸ್ಟ್ ಟೈಮು ಒಂದಷ್ಟು ಜಾಗದಿಂದ ಬಂದಿದ್ರು, ಮೈಸೂರಿಂದ ಬಂದಿದ್ರು, ಎಲ್ಲರಿಂದನೂ ಬಂದಿದ್ರು. ಸೊ ಅವ್ರು ಬಂದ್ರೆ ಒಂದ್ ಸ್ವಲ್ಪ ಪ್ರೆಷರ್ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಎವ್ರಿಬಡಿ ಇಸ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದ ಸ್ಟ್ರಗಲ್ ಅಂತ. ಸೊ ದಯವಿಟ್ಟು 2nd March ಡೋಂಟ್ ಮಿಸ್ ಇಟ್, ಕಮ್ ಓವರ್ ದೇರ್. ರಿಮೈನಿಂಗ್ ಏನಾದ್ರು ಪ್ರಶ್ನೆ ಇದ್ರೆ ಕ್ವಶನ್ ಗ್ರೂಪ್ ಅಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನಮಸ್ಕಾರ.